ಸೋಷಿಯಲ್ ಸೈನ್ಸ್ ಅಲ್ಲಿ 1 ಡೇದಲ್ಲಿ ಹೇಗೆ 80 ಔಟ್ ಆಫ್ 80 ಸ್ಕೋರ್ ಮಾಡೋದು ಅಂತೀರಾ? ಹಾಗಾದರೆ ಈ ವಿಡಿಯೋವನ್ನ ಎಂಡ್ ತನಕ ನೋಡಿ 80 ಔಟ್ ಆಫ್ 80 ಸ್ಕೋರ್ ಮಾಡಿ. 80 ಅಂತ ಕಮೆಂಟ್ ಅಲ್ಲಿ ಹಾಕಿ, ಯಾಕಂದ್ರೆ ನಿಮ್ಮ ಮೈಂಡ್ಗೂ ಸಹ ಗೊತ್ತಾಗ್ಲಿ ನೀವು 80 ಸ್ಕೋರ್ ಮಾಡ್ಲಿಕ್ಕೆ ಬಂದಿದ್ದೀರಾ ಅಂತ. ಇವತ್ತಿನ ಕ್ಲಾಸ್ ನಲ್ಲಿ 3 ಸ್ಟೆಪ್ಸ್ ಗಳನ್ನ ಹೇಳ್ತೇನೆ, ಹೇಗೆ ನೀವು 80 ಔಟ್ ಆಫ್ 80 ಸ್ಕೋರ್ ಮಾಡಬಹುದು ಅಂತ. ಸಿಂಪಲ್ ಆಗಿರುವಂತಹ ಸ್ಟೆಪ್ಸ್ ಗಳು ಫಾಲೋ ಮಾಡಿ, ಈ ಮಾರ್ಕ್ಸ್ ನಿಮ್ದು. ಯಾಕೆ 80 ಔಟ್ ಆಫ್ 80 ಪಾಸಿಬಲ್ ಅಂತ ಇದ್ದೇನೆ? ಯಾಕಂದ್ರೆ ಸೋಷಿಯಲ್ ಸೈನ್ಸ್ ಸ್ಕೋರಿಂಗ್ ಸಬ್ಜೆಕ್ಟ್. ವಾಸ್ಟ್ ಇದೆ, ಬೋರಿಂಗ್ ಇದೆ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಇದರಲ್ಲಿ ಅತಿ ಹೆಚ್ಚಿನ ಸ್ಕೋರಿಂಗ್ ಮಾಡಬಹುದು. ಮೋಸ್ಟ್ ಆನ್ಸರ್ಸ್, ಎಲ್ಲಾ ಆನ್ಸರ್ಸ್ ಗಳು ಏನಾಗಿರುತ್ತೆ? ಕಾನ್ಸೆಪ್ಟ್ ಬೇಸ್ಡ್ ಇರುತ್ತೆ, ಇಲ್ಲ ಕೀವರ್ಡ್ಸ್ ಗಳನ್ನ ಹಾಕಿ ಬರೆಯೋದಾಗಿರುತ್ತೆ. ಪ್ರಾಪರ್ ಸ್ಟ್ರಕ್ಚರ್ ಅಲ್ಲಿ ನಿಮ್ಮ ಆನ್ಸರ್ಸ್ ಗಳನ್ನ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗತ್ತೆ. ಅದಕ್ಕೋಸ್ಕರ 80 ಔಟ್ ಆಫ್ 80 ಪಾಸಿಬಲ್. ಯಾವುದೇ ಒಂದು ಮೈಂಡಿನ ಒಂದೇ ಒಂದು ನರ ಸಹ ಹೇಳ್ತಾ ಇದ್ರೆ ಆಗಲ್ಲ ಸರ್ 80 ಔಟ್ ಆಫ್ 80 ಅಂತ, ಅದಕ್ಕೆ ಹೇಳಿ ಇದು ಸ್ಕೋರಿಂಗ್ ಸಬ್ಜೆಕ್ಟು, ನಾನು 80 ಔಟ್ ಆಫ್ 80 ಸ್ಕೋರ್ ಮಾಡೇ ಮಾಡ್ತೀನಿ ಅಂತ. ಫಸ್ಟ್ ಸ್ಟೆಪ್ ಏನು? ಸ್ಮಾರ್ಟ್ ರಿವಿಷನ್. ಎಷ್ಟು ಟೈಮ್ ಕೊಡ್ತಾ ಇದ್ದೇನೆ? 3 to 4 hours. ಅಂದ್ರೆ ಏನು ಸ್ಮಾರ್ಟ್ ರಿವಿಷನ್? ಹಿಸ್ಟ್ರಿಯಲ್ಲಿ ಏನೇನು ರಿಪೀಟ್ ಆಗತ್ತೆ, ಯುದ್ಧಕ್ಕೆ ಕಾಸಸ್ ಗಳೇನು, ಕಾನ್ಸಿಕ್ವೆನ್ಸಸ್ ಗಳೇನು, ಪರಿಣಾಮಗಳು, ಕಾರಣಗಳು, ಇದರ ಮೇಲೆ ಬಹಳಷ್ಟು ಕ್ವಶನ್ಸ್ ಗಳು ಬರುತ್ತೆ. ಪ್ಲಾಸಿ, ಬಕ್ಸಾರ್, ಸೆಕೆಂಡ್ ಕಾರ್ನಾಟಿಕ್ ವಾರ್ಸ್ ಗಳಿರಬಹುದು, ಆಂಗ್ಲೋ ಮೈಸೂರು ವಾರ್ಸ್ ಗಳಿರಬಹುದು. ಹೀಗಾಗಿ ಆ ಎಲ್ಲಾ ವಾರ್ಸ್ ಗಳ ಕಾಸಸ್ ಮತ್ತೆ ಕಾನ್ಸಿಕ್ವೆನ್ಸಸ್ ಗಳನ್ನ ತಿಳ್ಕೊಳ್ಳಿ. ಲೀಡರ್ಸ್ ಮತ್ತೆ ಕಾಂಟ್ರಿಬ್ಯೂಷನ್ಸ್ ಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಬಾಲ್ ಗಂಗಾಧರ್ ತಿಲಕ್ ಅವರ ಪಾತ್ರ ಇರಬಹುದು, ಸುಭಾಷ್ ಚಂದ್ರ ಬೋಸ್ ಅವರಿರಬಹುದು, ಜವಾಹರ್ಲಾಲ್ ನೆಹರು ಅವರಿರಬಹುದು. ಹೀಗಾಗಿ ಆ ಕ್ವಶನ್ಸ್ ಗಳನ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಹಿಸ್ಟ್ರಿಯಲ್ಲಿ ಈ ರೀತಿಯ ಕ್ವಶನ್ಸ್ ಗಳು ಬಹಳಷ್ಟು ಇವೆ. ಫಾರ್ ಎಕ್ಸಾಂಪಲ್, ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಗಳಲ್ಲಿ ನೋಡೋದಾದ್ರೆ ಪೆರಿಯಾರ್, ಆನಿ ಬೆಸೆಂಟ್ ಇವ್ರದೆಲ್ಲ ಕಾಂಟ್ರಿಬ್ಯೂಷನ್ಸ್ ಗಳನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ತಿಳಿಯಿತು? ಇಲ್ಲಿ ತನಕ ಈಸಿ ಅನಿಸ್ತಾ ಇದೆ? ಗುಡ್. ಹಾಗಾದ್ರೆ ವಿಡಿಯೋವನ್ನ ಲೈಕ್ ಮಾಡಿ. ನೀವು ಎಷ್ಟು ಲೈಕ್ ಮಾಡ್ತೀರೋ ಅದಷ್ಟೇ ಮಕ್ಕಳಿಗೆ ತಲುಪತ್ತೆ, ಅದರಿಂದ ಅವರಿಗೂ ಸಹ ಹೆಲ್ಪ್ ಆಗತ್ತೆ. ಜಾಗ್ರಫಿಯಲ್ಲಿ ಮ್ಯಾಪ್ 5 ಮಾರ್ಕ್ಸ್ ನಿಮ್ಮ ಪಾಕೆಟ್ ಅಲ್ಲಿ ಇರಬೇಕು. ಮ್ಯಾಪ್ ಬರ್ಕೊಂಡು 10 ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ, ಅದರಲ್ಲಿ 5ಅನ್ನ ಕರೆಕ್ಟ್ ಆಗಿ ಡಿನೋಟ್ ಮಾಡಬೇಕು. ನೀವು ಮ್ಯಾಪ್ ಅನ್ನ ಡ್ರಾ ಮಾಡೋ ಅಗತ್ಯತೆನೂ ಇಲ್ಲ. ಹಾಗಾದ್ರೆ ಯಾಕೆ ಟೆನ್ಷನ್ ತಗೊಳ್ತೀರಾ? ನಾವು ಅದೆಷ್ಟೋ ಮ್ಯಾಪ್ ವರ್ಕ್ ನ ವಿಡಿಯೋಸ್ ಗಳನ್ನ ಮಾಡಿದ್ದೇವೆ, ನೋಡಿ ಹೋಗಿ ಈ ವಿಡಿಯೋ ಆದ್ಮೇಲೆ ಯಾವ್ದು ಇಂಪಾರ್ಟೆಂಟು ಅಂತ. ಡಿಫರೆನ್ಸಸ್ ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಜಾಗ್ರಫಿಯಲ್ಲಿರಬಹುದು, ಪೊಲಿಟಿಕಲ್ ಸೈನ್ಸ್ ಇರಬಹುದು, ಸೋಶಿಯಾಲಜಿಯಲ್ಲಿರಬಹುದು. ಡಿಫರೆನ್ಸಸ್ ಗಳನ್ನ ಕೇಳ್ತಾರೆ. ಯಾವ ರೀತಿಯ ಡಿಫರೆನ್ಸಸ್ ಗಳು? ಇನ್ನು ಸೋಶಿಯಾಲಜಿಯಲ್ಲಿ ಬರೋದಾದ್ರೆ ಆರ್ಗನೈಸ್ಡ್ ವರ್ಕರ್ಸ್, ಸಂಘಟಿತ ಕಾರ್ಮಿಕರು ಮತ್ತೆ ಅಸಂಘಟಿತ ಕಾರ್ಮಿಕರ ಡಿಫರೆನ್ಸಸ್ ಇರಬಹುದು. ಅಥವಾ ಫಾರೆಸ್ಟ್ ಗಳ ಡಿಫರೆನ್ಸ್, ಎವರ್ಗ್ರೀನ್ ನಿತ್ಯ ಹರಿದ್ವರ್ಣ ಕಾಡುಗಳು, ಹಾಗೆ ಮಾನ್ಸೂನ್ ಎಲೆ ಉದುರುವ ಮಾನ್ಸೂನ್ ಕಾಡುಗಳು, ಇವುಗಳ ಡಿಫರೆನ್ಸಸ್ ಗಳನ್ನ ಕೇಳ್ತಾರೆ. ಮಣ್ಣುಗಳಲ್ಲೂ ಸಹ ಡಿಫರೆನ್ಸಸ್ ಅನ್ನ ಕೇಳ್ತಾರೆ. ಲ್ಯಾಟ್ರಾಯ್ಡ್ ಸಾಯಿಲಿನ ಡಿಫರೆನ್ಸ್ ಏನು, ಬ್ಲಾಕ್ ಸಾಯಿಲ್ಗೆ ಏನು ಡಿಫರೆನ್ಸ್ ಇದೆ. ಈ ರೀತಿಯ ಡಿಫರೆನ್ಸಸ್ ಗಳನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಪೊಲಿಟಿಕಲ್ ಸೈನ್ಸ್ ಅಂಡ್ ಸೋಶಿಯಾಲಜಿ ಕೀ ಫೀಚರ್ಸ್ ಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಎಸ್ಪೆಷಲಿ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಯಾರ ಸ್ಟೇಟ್ಮೆಂಟ್ ಏನಾಗಿತ್ತು, ಯಾವ ಆಕ್ಟ್ಸ್ ಗಳು ಬರತ್ತೆ, ಯಾರು ತಗೊಂಡ್ ಬಂದ್ರು, ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅದು, ಅವೆಲ್ಲವನ್ನು ತಿಳ್ಕೊಳ್ಬೇಕು. ಕಾಸಸ್, ಕಾನ್ಸಿಕ್ವೆನ್ಸಸ್ ಗಳನ್ನು ಸಹ ತಿಳ್ಕೊಳ್ಬೇಕು. ಏನೇ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಅದಕ್ಕೆ ಯಾಕೆ ಆಗ್ತಾ ಇದೆ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್, ಬಾಲ ಕಾರ್ಮಿಕತೆ, ಚೈಲ್ಡ್ ಲೇಬರ್ ಇರಬಹುದು, ಡೌರಿ ಇರಬಹುದು, ಇವುಗಳ ಪರಿಣಾಮಗಳು ಏನ್ ಇಲ್ಲಿ ಎಫೆಕ್ಟ್ಸ್ ಗಳು ಆಗ್ತಾ ಇವೆ ಸೊಸೈಟಿ ಮೇಲೆ. ಇನ್ನು ಇಕನಾಮಿಕ್ಸ್ ಅಂಡ್ ಬಿಸ್ನೆಸ್ ಸ್ಟಡೀಸ್ ಗಳಲ್ಲಿ ಬರೋದಾದ್ರೆ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ, ಫಂಕ್ಷನ್ಸ್ ಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ. ನೀವು ನೋಡಬಹುದು ಆಂಟ್ರಪ್ರಿನರ್ಸ್, ಉದ್ಯಮಗಳ ಇಂಪಾರ್ಟೆನ್ಸ್ ಏನು ಅಂತ ಕೇಳ್ತಾರೆ, ಅವರ ಕಾರ್ಯ ಏನು ಅಂತ ಕೇಳ್ತಾರೆ, ಬ್ಯಾಂಕಿನ ಕಾರ್ಯ ಏನು ಅಂತ ಕೇಳ್ತಾರೆ, ಪಬ್ಲಿಕ್ ಫೈನಾನ್ಸ್ ಅಂಡ್ ಬಜೆಟ್ ನಲ್ಲಿ ಬಜೆಟ್ ನ ಕಾರ್ಯ ಏನು ಅಂತ ಕೇಳ್ತಾರೆ. ಹೀಗಾಗಿ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಒಂದ್ಸಲ ಅವುಗಳ ಫಂಕ್ಷನ್ ಏನ್ ಕಾರ್ಯ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ಇಡೀ ಚಾಪ್ಟರ್ ಈಸಿ ಆಗತ್ತೆ. ಸಿಂಪಲ್. ಇಲ್ಲಿ ತನಕ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದ್ರೆ ಕೆಳಗೆ ಏನಂತ ಕಮೆಂಟ್ ಹಾಕ್ತೀರಾ? ಐ ವಿಲ್ ಡೂ ಇಟ್ ಅಂತ ಕಮೆಂಟ್ ಹಾಕಿ. ಯಾಕಂದ್ರೆ ನಿಮ್ಮ ಮೈಂಡ್ಗೆ ಪದೇ ಪದೇ ನೀವು ಹೇಳ್ತಾ ಇರಬೇಕು, ನಾನು 80 ಔಟ್ ಆಫ್ 80 ಸ್ಕೋರ್ ಮಾಡ್ತೇನೆ ಅಂತ. ಅದಕ್ಕೆ ಹೇಳಿ, ಎಸ್ ಐ ವಿಲ್ ಡೂ ಇಟ್, ನಾನು ಮಾಡೇ ಮಾಡ್ತೇನೆ
ಏನೇ ಆಗ್ಲಿ. ಹೌ ಟು ರಿವೈಸ್ ಫಾಸ್ಟ್, ಇಷ್ಟೆಲ್ಲ ಗೊತ್ತಾಯ್ತು ಏನು ಓದಬೇಕು ಅಂತ. ರಿವೈಸ್ ಫಾಸ್ಟ್ ಮಾಡೋದು ಹೇಗೆ? ಸಿಂಪಲ್ಲು. ಹೆಡ್ಡಿಂಗ್ಸು ಮತ್ತೆ ಸಬ್ ಹೆಡ್ಡಿಂಗ್ಸು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಪ್ಲಾಸ್ಟಿಕ್ ಕದನ, ಕಾರಣಗಳು, ಪರಿಣಾಮಗಳು. ಕಾರಣಗಳು ಕಾಸಸ್ಗಳಲ್ಲಿ ಏನೇನು ಬರುತ್ತೆ? ಯಾಕಾಯ್ತು, 3 ಕಾರಣಗಳು ಬರುತ್ತೆ. ದಸ್ತಕ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಹೆಡ್ಡಿಂಗ್ ಸಬ್ ಹೆಡ್ಡಿಂಗ್ ಆಗತ್ತೆ. ದಸ್ತಕ್ಸ್ಗಳ ದುರುಪಯೋಗ ಮಾಡ್ತಾರೆ. ಮೆಂಡಿಂಗ್ ಆಫ್ ದ ಫೋರ್ಟ್ ವೆರಿ ಇಂಪಾರ್ಟೆಂಟ್ ಸಬ್ ಹೆಡ್ಡಿಂಗ್ಸ್. ಈ ರೀತಿಯಾಗಿ ಕೀವರ್ಡ್ಸ್ಗಳನ್ನ ಹೆಡ್ಡಿಂಗ್ಸು ಸಬ್ ಹೆಡ್ಡಿಂಗ್ಸ್ಗಳಲ್ಲಿ ಡಿವೈಡ್ ಮಾಡ್ತಾ ಹೋಗಿ ನಿಮ್ಮ 90% ಆಫ್ ದ ಕೆಲಸ ಅಲ್ಲೇ ಮುಗ್ದು ಹೋಗುತ್ತೆ. ಅದೇ ಇರೋದು ಆಟ. ನೀವು ನೋಟ್ಸ್ಗಳನ್ನ ಮಾಡ್ಕೊಂಡಿದ್ದೀರೋ, ಹಾಗಾದ್ರೆ ಆ ನೋಟ್ಸ್ಗಳನ್ನ ಹೆಡ್ಡಿಂಗು ಸಬ್ ಹೆಡ್ಡಿಂಗು ಕೀವರ್ಡ್ಸು ಆ ವೇನಲ್ಲಿ ರಿವೈಸ್ ಮಾಡ್ತಾ ಹೋಗಿ. ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಪೂರ್ತಿ ಟೆಕ್ಸ್ಟ್ ಬುಕ್ ಅನ್ನ ಓದ್ತೇನೆ ಅಂತ ಕೂತ್ಕೊಳ್ಬೇಡಿ. ನಿಮ್ಮ ಫೋಕಸ್ ಇರಬೇಕಾಗಿರೋದು ಹೆಡ್ಡಿಂಗ್ಸು ಸಬ್ ಹೆಡ್ಡಿಂಗ್ಸು, ಯಾವ ರೀತಿಯ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಅದಕ್ಕೆ ನನ್ನ ರಿಸ್ಪಾನ್ಸ್ ಏನಾಗಿರ್ಬೇಕು ಅದ್ರ ಮೇಲೆ. ಅಂಡರ್ಲೈನ್ ಕೀವರ್ಡ್ಸ್ಗಳನ್ನ ಹೈಲೈಟ್ ಮಾಡ್ತಾ ಹೋಗಿ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಯಾಕಂದ್ರೆ ನೀವು ಅಂಡರ್ಲೈನ್ ಮಾಡ್ದಾಗೆಲ್ಲ, ಇಲ್ಲಿ ಹೈಲೈಟ್ ಮಾಡಿದ್ದೇನಲ್ಲ, ನಮಗೇನು ಗೊತ್ತಾಗತ್ತೆ, ನಮ್ಮ ಮೈಂಡ್ಗೂ ಸಹ ಒಂದು ಸಿಗ್ನಲ್ ಹೋಗುತ್ತೆ ಇಂಪಾರ್ಟೆಂಟು ಅಂತ. ಹೀಗಾಗಿ ಇಂಪಾರ್ಟೆಂಟ್ ಟರ್ಮ್ಸ್ಗಳನ್ನ ನೀವು ಹೈಲೈಟ್ ಮಾಡಿ, ಅಂಡರ್ಲೈನ್ ಮಾಡಿ. ಮ್ಯಾಪ್ಸ್ ವೆರಿ ಇಂಪಾರ್ಟೆಂಟು. 5ರಿಂದ 5 ಮಾರ್ಕ್ಸ್ ಇಲ್ಲಿ ತೊಗೊಳ್ಳೇಬೇಕು. ಅದರಲ್ಲಿ 1 ಮಾರ್ಕ್ಸ್ ಸಹ ನಿಮ್ದು ಹೋಗ್ಲೇಬಾರ್ದು. ಯಾಕಂದ್ರೆ ಗ್ಯಾರಂಟಿಡ್ ಆಗಿ ಬರಬೇಕಾಗಿರುವಂತಹದ್ದು. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಗೋ ಥ್ರೂ ಮಾಡಿ. 4 ಮಾಡೆಲ್ ಪೇಪರ್ಸ್ಗಳಿವೆ. ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ಸ್ಗಳಾಗಿವೆ. ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ಗಳಿವೆ. ಇವುಗಳಿಂದ ನಿಮಗೆ ಗೊತ್ತಾಗತ್ತೆ ಯಾವ್ದು ಇಂಪಾರ್ಟೆಂಟ್ ಇದೆ, ಯಾವುದ್ರ ಮೇಲೆ ನಾನು ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು. ಅದಕ್ಕಿಂತ ಮುಖ್ಯವಾಗಿ ನಿಮಗೆ ಗೊತ್ತಾಗತ್ತೆ ಬೋರ್ಡ್ಸ್ನವರು ಕೆಲವೊಂದು ಕ್ವಶನ್ಸ್ಗಳನ್ನ ಪದೇ ಪದೇ ಅವುಗಳನ್ನೇ ಕೇಳ್ತಾರೆ. ಹೀಗಾಗಿ ಅವುಗಳನ್ನ ನಾನು ಫಸ್ಟ್ ಮಾಸ್ಟರಿ ಮಾಡ್ಕೊಳ್ಬೇಕು, ಅಂದರೆ ಅರ್ಥ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಗೊತ್ತಾಗತ್ತೆ. ಸ್ಟೆಪ್ 2 ಮಾಸ್ಟರ್ ಆನ್ಸರ್ ರೈಟಿಂಗ್ ರಿವೈಸ್ ಮಾಡಿದ್ವಿ. ಎಕ್ಸಾಮ್ ಹಾಲಲ್ಲಿ ಕೂತಾಗ ಯಾವ ರೀತಿ ಬರಿಬೇಕು. 2 ಮಾರ್ಕ್ಸ್ಗೆ 4 ಪಾಯಿಂಟ್ಸ್ಗಳು ಸಾಕು. 10 ಪಾಯಿಂಟ್ಸ್ ಬರೆದ್ರೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡಲ್ಲ. ಲಾಂಗ್ ಎಕ್ಸ್ಪ್ಲನೇಷನ್ಸ್ಗಳನ್ನ ಬರಿತಾ ಕೂತ್ಕೊಳ್ಬೇಡಿ. ಪಾಯಿಂಟ್ಸ್ಗಳಲ್ಲೇ ಇರಬೇಕು ನಿಮ್ಮ ಆನ್ಸರ್ಸ್ಗಳು. ಪ್ಯಾರಾಗ್ರಾಫ್ಸ್ಗಳಲ್ಲಿ ಯಾವತ್ತೂ ಇರಬಾರ್ದು. ಸೋಷಿಯಲ್ ಸೈನ್ಸ್ಗೆ 3 ಮತ್ತು 4 ಮಾರ್ಕ್ಸ್ನ ಕ್ವಶನ್ಗೆ 3ಗೆ 6 ಪಾಯಿಂಟ್ಸು, 4ಗೆ 8 ಪಾಯಿಂಟ್ಸ್ಗಳನ್ನ ಬರೀರಿ. ಕೀವರ್ಡ್ಸ್ಗಳನ್ನ ಹೈಲೈಟ್ ಮಾಡಿ. ಇಷ್ಟೇ ಮಾಡಬೇಕಾಗಿರೋದು. ಯಾವುದೇ ರಾಕೆಟ್ ಸೈನ್ಸ್ ಇಲ್ಲ. 2ಗೆ 4, 3ಗೆ 6, 4ಗೆ 8 ಪಾಯಿಂಟ್ಸು. ಗೋಲ್ಡನ್ ರೈಟಿಂಗ್ ರೂಲ್ಸ್ ಏನು? ಪಾಯಿಂಟ್ಸ್ ಅಲ್ಲಿ ಬರಿಬೇಕು, ಪ್ಯಾರಾಗ್ರಾಫ್ಸ್ ನಲ್ಲಿ ಬರಿಬಾರ್ದು. ಇಂಪಾರ್ಟೆಂಟ್ ಕೀವರ್ಡ್ಸ್ಗಳನ್ನ ಅಂಡರ್ಲೈನ್ ಮಾಡಬೇಕು. ಹೆಡ್ಡಿಂಗ್ಸು ಸಬ್ ಹೆಡ್ಡಿಂಗ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್, ಪ್ಲಾಸಿ ಕದನದ ಪರಿಣಾಮಗಳನ್ನು ಬರೀರಿ ಅಂದ ಕೂಡಲೇ ಪ್ಲಾಸಿ ಕದನದ ಪರಿಣಾಮಗಳು ಅಂತ ಹೆಡ್ಡಿಂಗ್ ಹಾಕಿ ಕೆಳಗೆ ಪಾಯಿಂಟ್ಸ್ಗಳನ್ನ ಬರೀರಿ. ಸ್ಪೇಸ್ ಬಿಟ್ವೀನ್ ಆನ್ಸರ್ಸ್, ಒಂದು ಕ್ವಶನ್ ಅನ್ನ ಬರಿತೀರಾ, ಆನ್ಸರು ಸೆಕೆಂಡ್ ಅನ್ನ ಇಲ್ಲೇ ಬರಿತೀರಾ, ಇಲ್ಲ ಒಂದು ಲೈನ್ ಅನ್ನ ಬಿಟ್ಟು ಸೆಕೆಂಡ್ ಅಂತ ಬರೆದು ಅದರ ನಂತರ ನಿಮ್ಮ ಆನ್ಸರ್ಸ್ಗಳನ್ನ ಬರಿತೀರಾ. ಹಾಗೆ ಆಲ್ವೇಸ್ ಫಾಲೋ ದಿಸ್ ಆರ್ಡರ್ 1 2 3 4 ಈ ಆರ್ಡರ್ ನಲ್ಲೇ ಬರಿತಾ ಹೋಗಿ. ಯಾವುದೇ ಕ್ವಶನ್ ಗೊತ್ತಾಗ್ತಾ ಇಲ್ವೋ ಅದಕ್ಕೆ ಸ್ಪೇಸ್ ಅನ್ನ ಬಿಡಿ, ಲಾಸ್ಟ್ಗೆ ಅಟೆಂಪ್ಟ್ ಮಾಡಿ ಅಷ್ಟೇ. ಸ್ಟೆಪ್ 3 ಲಾಸ್ಟ್ 6 ಅವರ್ಸ್ ಸ್ಟ್ರಾಟರ್ಜಿ. ಎಕ್ಸಾಮ್ 10 ಗಂಟೆಗಿರತ್ತೆ. ನೀವೇನಾದ್ರೂ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀರಾ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ, ಅಥವಾ ಸ್ವಲ್ಪ ಲೇಟ್ ಆಗಿದ್ರು ಸಹ ಸಮರೀಸ್ ಕೀವರ್ಡ್ಸ್ಗಳನ್ನ ನೀವು ರಿವೈಸ್ ಮಾಡ್ತಾ ಹೋಗ್ಬೇಕು. ಯಾವ ರೀತಿದು, ಯಾವುದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೋ ಅವುಗಳನ್ನ. ಮ್ಯಾಪ್ಸ್ಗಳನ್ನ ಬಿಡೋ ಮಾತೇ ಇಲ್ಲ. 6 ಅವರ್ ಆದ್ರೂ ಸ್ಲೀಪ್ ಮಾಡಲೇಬೇಕು ಮಿನಿಮಮ್ಮು. ಯಾಕಂದ್ರೆ ನಿದ್ದೆ ನಮಗೊಂಥರ ಮೊಬೈಲಿಗೆ ಹೇಗೆ ರಿಚಾರ್ಜ್ ಮಾಡ್ತೇವೋ ಹಾಗೆ ನಾವು ಎಷ್ಟು ಪ್ರೊಡಕ್ಟಿವ್ ಆಗಿರ್ತೇವೋ, ಎಷ್ಟು ಬೆಸ್ಟ್ ಅನ್ನ ಕೊಡಬೇಕು, ನಮ್ಮ ತಲೆ ಚುರುಕಾಗಿರ್ಬೇಕಂದ್ರೆ ಅದಕ್ಕೆ ನಿದ್ದೆ ಬೇಕು. ಹೀಗಾಗಿ ನಿದ್ದೆ ಮೇಲೆ ಕಾಂಪ್ರಮೈಸ್ ಮಾಡೋ ಮಾತೇ ಇಲ್ಲ. ಎಕ್ಸಾಮ್ ಹಾಲಲ್ಲಿ ಫಸ್ಟ್ 15 ಮಿನಿಟ್ಸ್ ಅನ್ನ ಕ್ವಶನ್ ಪೇಪರ್ ಓದ್ಲಿಕ್ಕೆ ಕೊಟ್ಟಿರ್ತಾರೆ. ಆವಾಗ ನೀವು ಡಿಸೈಡ್ ಮಾಡ್ಕೊಳ್ಬೇಕು ಅಥವಾ ಕ್ವಶನ್ಸ್ಗಳಲ್ಲಿ ಯಾವ್ದನ್ನ ಅಟೆಂಪ್ಟ್ ಮಾಡ್ತೀರಾ ಅಂತ. ಹಾಗೆ ಯಾವ್ದ್ಯಾವ್ದು ಕಾನ್ಫಿಡೆಂಟ್ ಇದ್ದೀರಾ ಅಂತನೂ ಸಹ ಮನಸ್ಸಲ್ಲೇ ಕೀವರ್ಡ್ಸ್ಗಳನ್ನ ನೀವು ನೆನಪು ಮಾಡ್ಕೊಳ್ತಾ ಹೋಗಿ. ಫಸ್ಟ್ಗೆ ನೋನ್ ಕ್ವಶನ್ಸ್ಗಳು, ನಿಮ್ಗೆ ಯಾವ್ದು ಕಾನ್ಫಿಡೆನ್ಸ್ ಇದೆಯೋ ಅವುಗಳನ್ನ ಬರೀರಿ. ಆದ್ರೆ ಯಾವ ರೀತಿ ಬರಿಬೇಕು, ಸೀರಿಯಲ್ ವೈಸ್ ಅಲ್ಲೇ ಇರಬೇಕು. ಫಾರ್ ಎಕ್ಸಾಂಪಲ್, ಸೆಕೆಂಡ್ ಕ್ವಶನ್ ನಾನು ಕಾನ್ಫಿಡೆಂಟ್ ಇಲ್ಲ ಅಂದ್ರೆ ಸ್ವಲ್ಪ ಸ್ಪೇಸ್ ಅನ್ನ ಬಿಡ್ತೇನೆ, ಅದಾದ್ಮೇಲೆ ಥರ್ಡ್ ಕ್ವಶನ್ಗೆ ಬರ್ತೇನೆ, ಅದನ್ನ ಬರಿತೇನೆ. ಈ ರೀತಿ ನಿಮ್ಗೆ ಯಾವ್ದು ಕಾನ್ಫಿಡೆನ್ಸ್ ಇದೆಯೋ ಅವುಗಳನ್ನ ಫಸ್ಟ್ ಅಟೆಂಪ್ಟ್ ಮಾಡಿ. ಯಾಕೆ,
ಒಂದ್ಸಲ ಕಾನ್ಫಿಡೆನ್ಸ್ ಸಿಕ್ಕಿದ್ರೆ ಮುಂದಿನ ಕ್ವಶನ್ಸ್ಗಳನ್ನು ಸಹ ನೀವು ಅಟೆಂಪ್ಟ್ ಮಾಡಬಹುದು. ಅದಲ್ಲದೆ ಒಂದೇ ಕ್ವಶನ್ ಅಲ್ಲಿ ಸ್ಟಕ್ ಆಗಿ ಕೂತ್ರೆ ಟೈಮ್ ಓಡುತ್ತೆ. ಸೋಷಿಯಲ್ ಸೈನ್ಸ್ ಅಲ್ಲಿ ಟೈಮ್ ಬೇಕೇ ಬೇಕು. ಯಾಕಂದ್ರೆ 3 ಮಾರ್ಕ್ಸ್ ನ 9 ಕ್ವಶನ್ಸ್ಗಳು, 4 ಮಾರ್ಕ್ಸ್ ನ 4 ಕ್ವಶನ್ಸ್ಗಳು ಇರುತ್ತೆ. ಬಹಳಷ್ಟು ಪಾಯಿಂಟ್ಸ್ ಗಳನ್ನ ಬರಿಬೇಕಾಗತ್ತೆ. ಕೀಪ್ ಲಾಸ್ಟ್ 10 ಮಿನಿಟ್ಸ್ ಫಾರ್ ರಿವಿಷನ್. ಲಾಸ್ಟ್ 10 ಮಿನಿಟ್ಸ್ ಗಳಲ್ಲಿ ಏನ್ ಮಾಡಬೇಕು, ಒಂದ್ಸಲ ಪೂರ್ತಿ ಆನ್ಸರ್ ಶೀಟ್ ಅನ್ನ ಗೋ ಥ್ರೂ ಮಾಡಬೇಕು. ತಿಳ್ಕೊಳ್ಳಿ ಎಲ್ಲಿ ಪಾಯಿಂಟ್ಸ್ ಗಳನ್ನ ಬರೆದಿದ್ದೇನೆ, 2 ಮಾರ್ಕ್ಸ್ ನ ಕ್ವಶನ್ಸ್ ಗಳಿಗೆ 4 ಪಾಯಿಂಟ್ಸ್ ಗಳನ್ನ ಬರೆದಿದ್ದೇನೋ ಇಲ್ವೋ, ಅದೇ ರೀತಿ 3 ಮಾರ್ಕ್ಸ್ 4 ಮಾರ್ಕ್ಸ್ ಮ್ಯಾಪ್ ಅನ್ನ ಕರೆಕ್ಟ್ ಆಗಿ ಲೇಬಲ್ ಮಾಡಿದ್ದೀನೋ ಇಲ್ವೋ, 1 ಮಾರ್ಕಿನ ಕ್ವಶನ್ಸ್ ಗಳಿಗೆ ಕಂಪ್ಲೀಟ್ ಆಪ್ಷನ್ ಅನ್ನ ಬರ್ದಿದ್ದೀನೋ ಇಲ್ವೋ, ಇವೆಲ್ಲವನ್ನೂ ಸಹ ಕ್ರಾಸ್ ವೆರಿಫೈ ಮಾಡಬೇಕು ಲಾಸ್ಟ್ 10 ಮಿನಿಟ್ಸ್ ಗಳಲ್ಲಿ. ಸೊ ಯಾವ ಮಿಸ್ಟೇಕ್ಸ್ ಗಳನ್ನ ಅವಾಯ್ಡ್ ಮಾಡಬೇಕು, ಸ್ಟೋರೀಸ್ ಗಳನ್ನ ಬರಿಬಾರ್ದು, ಪಾಯಿಂಟ್ಸ್ ಗಳನ್ನ ಬರೀರಿ. ಆನ್ಸರ್ಸ್ ಗಳು ಸ್ಟ್ರಕ್ಚರ್ಡ್ ಆಗಿರ್ಲಿ. ಮ್ಯಾಪ್ ವರ್ಕ್ ಅನ್ನ ಮರೆತು ಹೋಗೋದು ಅಂದ್ರೆ ಕರೆಕ್ಟ್ ಆಗಿ ನೆನಪು ಮಾಡ್ಕೊಳ್ಳದೆ ಹೋಗೋದು. ಮ್ಯಾಪ್ ವರ್ಕ್ ಅನ್ನ ಎಕ್ಸಾಮ್ ಹಾಲ್ ಅಲ್ಲಿ ಮ್ಯಾಪ್ ಅನ್ನ ಅವರೇ ಕೊಡ್ತಾರೆ. ಕೀವರ್ಡ್ಸ್ ಗಳನ್ನ ಅಂಡರ್ಲೈನ್ ಮಾಡದೇ ಇರೋದು, ಹಾಗೆ ಒಂದೇ ಕ್ವಶನ್ ಮೇಲೆ ಅರ್ಧ ತಾಸು ಟೈಮ್ ಹಾಕಿ ಕೊನೆಯಲ್ಲಿ ಟೈಮೇ ಇಲ್ಲ ಅಂತ ಹೇಳೋದು, ಈ ರೀತಿಯ ಕಾಮನ್ ಮಿಸ್ಟೇಕ್ಸ್ ಗಳನ್ನ ಮಾಡಬೇಡಿ. ಫೈನಲ್ ಮೋಟಿವೇಶನ್, ನೀವು ಪ್ರಿಪೇರ್ ಆಗಿದ್ದೀರಾ, ಜಸ್ಟ್ ರಿವೈಸ್ ಮಾಡಬೇಕು. ನಿಮ್ಮ ಕಾನ್ಸೆಪ್ಟ್ಸ್ಗಳು ಗೊತ್ತು. ಹೀಗಾಗಿ ಎಕ್ಸಾಮ್ ಹಾಲಲ್ಲಿ ಹೋಗಿ ಕೂತು ನೀಟ್ಲಿ ಕಾನ್ಫಿಡೆಂಟ್ಲಿ ಬರೀರಿ. 80 ಔಟ್ ಆಫ್ 80 ಇಸ್ ಪಾಸಿಬಲ್, ಅಬ್ಸಲ್ಯೂಟ್ಲಿ ಪಾಸಿಬಲ್. ಇದು ನಾನು ಹೇಳ್ತಾ ಇಲ್ಲ, ಇದು ನಿಮ್ಮ ಮೈಂಡ್ ನಿಮ್ಗೆ ಹೇಳಬೇಕು. ಹೀಗಾಗಿ ಇನ್ನು 80 ಅಂತ ಕಮೆಂಟ್ ಅಲ್ಲಿ ಹಾಕಿಲ್ಲ ಅಂದ್ರೆ ಈಗಲೇ ಹಾಕಿ. ಆಲ್ ದ ಬೆಸ್ಟ್. ಎಕ್ಸಾಮ್ ಅನ್ನ ನೀವು ಚೆನ್ನಾಗಿ ಬರೀತೀರಾ ಅನ್ನೋ ಭರವಸೆ ನನಗಿದೆ. ಯಾಕಂದ್ರೆ ನಿಮ್ಮ ಮೇಲೆ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಯು ವಿಲ್ ಡೂ ಗ್ರೇಟ್. ಮಸ್ತಾಗಿ ಬರೀತೀರಾ ಎಕ್ಸಾಮು, ಟೆನ್ಷನ್ ತಗೊಳ್ಬೇಡಿ. ಐ ಬಿಲೀವ್ ಇನ್ ಯು ಅಂಡ್ ಯು ವಿಲ್ ಡೂ ಗ್ರೇಟ್. ಹಾಗೆ ನಾಳೆ ಎಕ್ಸಾಮ್ ಎಷ್ಟು ಮಾರ್ಕ್ಸ್ ಬಂತು ಅಂತ ಸಹ ಕಮೆಂಟ್ ನಲ್ಲಿ ತಿಳಿಸಿ, ಖುಷಿ ಆಗತ್ತೆ. ಎಷ್ಟೇ ಮಾರ್ಕ್ಸ್ ಇರ್ಬೋದು, ನಿಯತ್ತಾಗಿ ನೀವು ಬರ್ದಿದ್ದೀರಾ, ನಿಮ್ಮ ಮಾರ್ಕ್ಸು ತಿಳಿಸ್ಲಿಕ್ಕೆ ಏನು ನನಗೆ ಖುಷಿ ಆಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಂತಹದೇ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.